ಕೈ ಸರ್ಕಾರಕ್ಕೆ ಬ್ರಹ್ಮಾಂಡ ಗುರೂಜಿ ಟೈಮ್ ಬಾಂಬ್. ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಉಳಿಗಾಲವಿಲ್ಲ, ಸ್ಫೋಟಕ ಭವಿಷ್ಯ. ಸಿಎಂ ಕುರ್ಚಿ ಫೈಟ್, ದೊಡ್ಡ ಗಲಾಟೆ ಫೀಟ್. ಕುರ್ಚಿಗೋಸ್ಕರ ಒದ್ದಾಡತಕ್ಕಂತ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ ಸಂಕ್ರಾಂತಿ ಒಳಗಡೆ. ವೀಕ್ಷಕರೇ, ಸಿಎಂ ಕುರ್ಚಿ ಫೈಟ್ ನಡುವೆ ರಾಜ್ಯದ ಕಾಂಗ್ರೆಸ್ ಮುಂದಿನ ಅವಧಿಗೂ ಸರ್ಕಾರ ರಚಿಸುವ ಹುಮ್ಮಸ್ಸಿನಲ್ಲಿದೆ. ಈ ಎಲ್ಲದರ ನಡುವೆ ಬ್ರಹ್ಮಾಂಡ ಗುರೂಜಿ ಖ್ಯಾತಿಯ ನರೇಂದ್ರ ಬಾಬು ಶರ್ಮಾ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಹಾಸನಾಂಬ ದೇವಿಯ ದರ್ಶನ ಪಡೆದ ನಂತರ ರಾಜ್ಯ ಹಾಗೂ ರಾಜಕಾರಣದ ಬಗ್ಗೆ ಶಾಕಿಂಗ್ ಭವಿಷ್ಯವಾಣಿ ನುಡಿದಿದ್ದಾರೆ. ಹೌದು, ರಾಜಕಾರಣಿಗಳು ಇನ್ಮುಂದೆ ಹಿಟ್ಲರ್ ನಿಯಮಗಳನ್ನ ಪಾಲಿಸ್ತಾರೆ. ಸಿಎಂ ಸಿದ್ದರಾಮಯ್ಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಇದೆ ಕೊನೆ, ಮುಂದೆ ಜನ್ಮ ಜನ್ಮದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಎಂದಿದ್ದಾರೆ. ರಾಜ್ಯದ ಜನರು ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು. ಮುಂದೆ ಜಲಗಂಡಾಂತರ ಸಂಭವಿಸಲಿದೆ. ಘಟಪ್ರಭಾ, ಮಲಪ್ರಭಾ, ಗೋದಾವರಿ ನದಿಗಳು ದೇಶವನ್ನೇ 2 ಭಾಗ ಮಾಡುವಷ್ಟು ತುಂಬಿ ಹರಿಯುತ್ತವೆ ಎಂದಿದ್ದಾರೆ. ಕಾಂಗ್ರೆಸ್ ಅವಧಿ ಇದೇ ಕೊನೆ, ಇನ್ನು ಜನ್ಮದಲ್ಲೂ ಅಧಿಕಾರಕ್ಕೆ ಬರಲ್ಲ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದವರು ಗೊಂದಲದಲ್ಲಿ ಸಿಲುಕಿದ್ದಾರೆ. ಕಚ್ಚಾಟ ಶುರುವಾಗುತ್ತೆ. ಕರ್ನಾಟಕವು ಕುರ್ಚಿಗಾಗಿ ಬಡಿದಾಡಿಕೊಳ್ಳುವ ವಿಚಾರದಲ್ಲಿ ಇಡೀ ಜಗತ್ತಿನ ಇತಿಹಾಸ ಪುಟದಲ್ಲಿ ಹೆಸರುವಾಸಿಯಾಗುತ್ತದೆ. ಮುಂದಿನ ಸಂಕ್ರಾಂತಿಯೊಳಗೆ ಕೇತು ಮತ್ತು ಸೂರ್ಯರಾವು ಜೊತೆಗೆ ಸೇರಲಿದ್ದು ಬಹಳ ದೊಡ್ಡ ಗಲಾಟೆಗಳು ನಡೆಯುತ್ತವೆ. ಇದರ ಜೊತೆಗೆ ರಾಜಕಾರಣಿಗಳ ಸ್ಥಾನ ಪಲ್ಲಟ, ಪಕ್ಷ ಭೇದ ಭಾವ ಎಲ್ಲವೂ ಆಗಲಿದೆ ಎಂದು ಹೇಳಿದ್ದಾರೆ. ಸನ್ಯಾಸಿ ಪ್ರಧಾನಿ ಆಗ್ತಾರೆ, ಮೋದಿ ದೇಶದ ರಕ್ಷಾ ಕವಚ. ಅವಕಾಶ ಆಗ್ಬಹುದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ತರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ ಸನ್ಯಾಸಿ ಆಗ್ಬೇಕು. ಇಲ್ಲದೆ ಇದ್ರೆ ಮೋದಿ ದೇಶದ ರಕ್ಷಾ ಕವಚ, ಹಾಸನಾಂಬೆ ಸಾನ್ನಿಧ್ಯವೇ ಇರಲ್ಲ, ಬ್ರಹ್ಮಾಂಡ ಭವಿಷ್ಯ. ಹೌದು, ಸನ್ಯಾಸಿ ಪ್ರಧಾನಿ ಆಗ್ತಾರೆ. 75 ವರ್ಷ ತುಂಬಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಮೋದಿ ಈ ದೇಶದ ರಕ್ಷಾ ಕವಚ. ಮುಂದಿನ ದಿನಗಳಲ್ಲಿ ಸನ್ಯಾಸಿಯೊಬ್ಬರು ದೇಶದ ಪ್ರಧಾನಿ ಸ್ಥಾನದಲ್ಲಿ ಕೂರಲಿದ್ದಾರೆ. ಅವರು ದೇಶದ ಚುಕ್ಕಾಣಿ ಹಿಡಿಯುತ್ತಾರೆ. ಬ್ರಹ್ಮಚಾರಿ ಪ್ರಧಾನಿ ಆಗದಿದ್ದರೆ ಇಡೀ ಜಗತ್ತಿಗೆ ಶನಿ ಪ್ರವೇಶವಾಗುತ್ತೆ ಎಂದು ಅಚ್ಚರಿ ಭವಿಷ್ಯವನ್ನ ಕೂಡ ಇಲ್ಲಿ ನುಡಿದಿದ್ದಾರೆ. ಹಾಸನಾಂಬ ಅಮ್ಮನವರು ಕೂಡ ಇಲ್ಲಿ ಇರೋದು ಇದೇ ಕೊನೆಯ ವರ್ಷ. ಮುಂದಿನ ವರ್ಷದಿಂದ ತಾಯಿ ಇಲ್ಲಿ ಇರಲ್ಲ. ಶಿವನ ಶಕ್ತಿ ಒಂದು ಕಡೆ ಸೇರುತ್ತೆ. ನಾವೆಲ್ಲ ಕೊನೆಯ ಅವಧಿಯಲ್ಲಿ ದರ್ಶನ ಕೂಡ ಮಾಡಿದ್ದೇವೆ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಳಯ ಆಗುತ್ತೆ. ಉತ್ತರ ಭಾರತ, ಉತ್ತರ ಕರ್ನಾಟಕ ಭಾಗ ಮುಳುಗಡೆಯಾಗುತ್ತೆ. ಕರ್ನಾಟಕ 3 ಭಾಗ ಹಾಗೂ ಭಾರತ 2 ಭಾಗ ಆಗುತ್ತದೆ. ಇದಕ್ಕೆಲ್ಲ ಮುನ್ಸೂಚನೆಯಾಗಿದೆ. ಇದೇ ಕೊನೆಯ ವಿಶೇಷವಾದ ಸಂದರ್ಭವಾಗಿದ್ದು ಮುಂದೆ ಆಗುವ ಉಗ್ರ ಸ್ವರೂಪದ ಬಗ್ಗೆ ತಾಯಿ ಸೂಚನೆ ಕೊಟ್ಟಿದ್ದಾಳೆ ಎಂದಿದ್ದಾರೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.